ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಶುಕ್ರವಾರದ ದಿನವು ಲಕ್ಷ್ಮೀ ದೇವಿಯ ದಿನ ಆಗಿದ್ದರಿಂದ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರ ಜೊತೆಗೆ ಕೆಲವು ಕೆಲಸಗಳನ್ನು ಮಾಡೋದು ನಾವು ಒಳ್ಳೆಯದು. ಇದರಿಂದ ಹಣದ ಸಮಸ್ಯೆಗಳು ಪರಿಹಾರವಾಗುತ್ತೆ. ಧನ ಸಂಪತ್ತು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೂರುವುದು. ಹಣದ ಸಮಸ್ಯೆ ಪರಿಹಾರ ಆಗಬೇಕು ಅಂತಂದರೆ ತುಂಬ ಕಷ್ಟಪಡ್ತಾ ಇದ್ದೀರಾ, ಹಣದ ಸಮಸ್ಯೆ ಪರಿಹಾರ ಆಗಲೇಬೇಕು ಅಂತಂದರೆ ನೀವು ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಹಾಗಾದರೆ ಶುಕ್ರವಾರ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ವಿವಿಧ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡ್ತೇವೆ. ಲಕ್ಷ್ಮೀ ದೇವಿಯು ಧನ ಸಂಪತ್ತು ಸಮೃದ್ಧಿಯ ದೇವತೆಯಾಗಿದ್ದಾಳೆ. ಯಾವ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾಳೋ ಆ ಮನೆಯಲ್ಲಿ ಯಾವಾಗಲೂ ಸಂತೋಷ ಸಮೃದ್ಧಿ ಸಂಪತ್ತು ನೆಲೆಸುತ್ತೆ. ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುವುದಕ್ಕೆ ಹೆಚ್ಚಿನ ಮನೆಗಳಲ್ಲಿ ಮಹಿಳೆಯರು ಶುಕ್ರವಾರದ ದಿನ ಶುದ್ಧತೆಯೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದಷ್ಟೇ ಅಲ್ಲ, ಉಪವಾಸ ವ್ರತಗಳನ್ನು ಆಚರಣೆ ಮಾಡ್ತಾರೆ. ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರ ಜೊತೆಗೆ ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಕ್ರಮೇಣವಾಗಿ ಪರಿಹಾರ ಆಗುತ್ತೆ. ಹಾಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ಶುಕ್ರವಾರದ ದಿನ ನೀವು ಕೂಡ ಲಕ್ಷ್ಮೀ ದೇವಿಗೆ ಆಕೆಗೆ ಪ್ರಿಯವಾಗಿರುವಂತಹ ಕೆಲಸಗಳನ್ನು ಮಾಡೋದ್ರ ಮೂಲಕ ಆಕೆನ ನೀವು ಸಂತುಷ್ಟಗೊಳಿಸ್ಬಹುದು. ಹಾಗೆ ಅವಳ ಆಶೀರ್ವಾದವನ್ನು ಕೂಡ ನೀವು ಪಡ್ಕೋಬಹುದು. ಹಾಗಾದರೆ ಏನು ಮಾಡಬೇಕು? ಮೊದಲನೇದಾಗಿ ನೀವು ಕನ್ಯೆಯರಿಗೆ ದಾನ ಮಾಡಬೇಕು. ನೀವು ಹಣಕಾಸಿನ ಸಮಸ್ಯೆಗಳಿಂದ ತುಂಬ ಕಷ್ಟಪಡ್ತಾ ಇದ್ದೀರಾ, ಎಷ್ಟೇ ಪ್ರಯತ್ನಿಸಿದರೂ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನೀವು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಬೇಕು. ಪೂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಅರ್ಪಿಸುವುದು ವಾಡಿಕೆ. ಹಾಗಾಗಿ ಈ ದಿನ ಲಕ್ಷ್ಮೀ ದೇವಿಗೆ ಅಕ್ಕಿ ಹಾಲಿನಿಂದ ತಯಾರು ಮಾಡಿರ್ತಕ್ಕಂಥ ಒಂದು ನೈವೇದ್ಯವನ್ನು ನೀವು ಅರ್ಪಿಸಬೇಕು. ಸಾಧ್ಯವಾದರೆ ಅದನ್ನು ಒಂದು ಚಿಕ್ಕ ಕನ್ಯೆಯರು ಅಂತ ಕರಿತೀವಿ, ಮದುವೆ ಆಗದೇ ಇರತಕ್ಕಂಥ 12 ವರ್ಷದ ಒಳಗಿನ ಪುಟ್ಟ ಹೆಣ್ಣು ಮಕ್ಕಳಿಗೆ ನೀವು ಪಾಯಸವನ್ನು ತಿನ್ನಿಸ್ಬೇಕು. ಅವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ. ಇದರಿಂದ ಲಕ್ಷ್ಮೀ ದೇವಿಯು ಸಂತೋಷಗೊಳ್ತಾಳೆ. ಅವಳ ಆಶೀರ್ವಾದ ನಿಮ್ಮ ಮೇಲೆ ಮಳೆಯಂತೆ ಸುರಿಸ್ತಾಳೆ. ಹಾಗೆ ಬೆಲ್ಲವನ್ನು ದಾನ ಮಾಡಿ. ಶುಕ್ರವಾರದ ದಿನ ಬೆಲ್ಲವನ್ನು ನೀವು ದಾನ ಮಾಡೋದು ಅತ್ಯಂತ ಶುಭ, ಹಾಗೆ ಮಂಗಳಕರ. ಆದ್ದರಿಂದ ಶುಕ್ರವಾರದ ದಿನ ಬಡವರಿಗೆ, ಇರುವಂಥವರಿಗೆ, ನಿರ್ಗತಿಕರಿಗೆ ಬೆಲ್ಲವನ್ನು ಮರೆಯದೆ ದಾನ ಮಾಡಿ. ಈ ರೀತಿ ಬೆಲ್ಲವನ್ನು ದಾನ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇದರೊಂದಿಗೆ ಧನ ಸಂಪತ್ತು ಪಡೆದುಕೊಳ್ಳುವಂಥ ಹೊಸ ಮಾರ್ಗಗಳು ನಿಮಗೆ ತೆರೆದುಕೊಳ್ಳುತ್ತೆ. ಅಷ್ಟೇ ಅಲ್ಲ, ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ನೀವು ಶುಕ್ರವಾರದ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಕಮಲದ ಹೂವನ್ನು ಅರ್ಪಿಸಿ. ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಿಸಬೇಕು. ಲಕ್ಷ್ಮೀ ದೇವಿಗೆ ಕಮಲದ ಹೂಗಳು ಅಂತಂದರೆ ತುಂಬಾ ಪ್ರಿಯ. ಈ ಹೂವನ್ನು ಆಕೆಗೆ ಅರ್ಪಿಸಿದರೆ ಸಾಕು, ಆಕೆ ತುಂಬ ಸಂತೋಷಗೊಂಡು ನಿಮಗೆ ಧನ ಸಂಪತ್ತಿನ ವರವನ್ನು ಅನುಗ್ರಹಿಸ್ತಾಳೆ. ಹಾಗೆ ನೀವು ಒಂದು ಕುಬೇರ ಪೋಟಲಿ ಅಂತ ಹೇಳಿಬಿಟ್ಟು ಆ ಪೋಟಲಿಯನ್ನು ನೀವು ತಯಾರು ಮಾಡಿಬಿಟ್ಟು ಲಕ್ಷ್ಮೀ ದೇವಿಯ ಮುಂದೆ ಪೂಜೆ ಮಾಡಿ, ನೀವು ನಿಮ್ಮ ಹಣ ಇಡ್ತಕ್ಕಂಥ ಒಂದು ಬೀರು ಅಥವಾ ತಿಜೋರಿಯಲ್ಲಿ ನೀವು ಅದನ್ನು ಇಟ್ಟರೆ ಸಾಕು, ಅದನ್ನು ನಿಮಗೆ ಹಣದ ಒಂದು ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ. ನೋಡಿದ್ರಲ್ಲ, ಶುಕ್ರವಾರದ ದಿನ ಈ ಒಂದು ಚಿಕ್ಕ ಕೆಲಸಗಳನ್ನು ನೀವು ಮಾಡಿದರೆ ಸಾಕು, ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತೋಷವನ್ನಗೊಂಡು ನಿಮಗೆ ಆಶೀರ್ವಾದವನ್ನು ನೀಡ್ತಾಳೆ. ಹಣದ ಸಮಸ್ಯೆಗಳು ಎದುರಿಸುತ್ತಿರುವವರಿಗೆ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಂಥ ಒಂದು ಮಾರ್ಗವನ್ನು ತೋರಿಸ್ತಾಳೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.